ನೀವು ಇದು ಹಾಕೊಳ್ಳಿ. ಆಯಿಲ್ ಎಲ್ಲಿ ಇಟ್ರಿ ಅದು? ಆಯಿಲ್ Hello. Hi. Yes. Hi. Nice to meet you all. Yeah. Okay, good time to volunteer there. Hello. Namaste. Thank you all. Volunteering and weekend ತಗೊಂಡು ಬಂದಿದ್ದೀರಲ್ಲ, that is important. Yeah. ಕ್ಲೀನಿಂಗ್ ಆದ್ಮೇಲೆ ಅಲ್ಲಿ ಆ ಕ್ಯಾಂಪ್ ಡಿಸ್ಟರ್ಬ್ ಮಾಡಬೇಡಿ. ಆಗೋದಿಲ್ಲ ಇಡೀ ಅದನ್ನ ಅಲ್ಲಿ ನಡ್ಕೊಂಡು ಲೆಕ್ಕ ಕಂಟಿನ್ಯೂ ಇದರಲ್ಲಿ ಏನಿದೆ ಅಲ್ಲ ಅವ್ರ ಟೀಮೆಲ್ಲ ಒಂದು ಹ್ಯಾಪ್ಲೈಟ್ ಮಾಡಬೇಕು ಅಂತ ಅಷ್ಟೇ. ಹಲೋ ಹಾಗೆ ರೋಟರಿ ನನ್ನ ಸಂಸ್ಥೆಗೆ ಸಂಬಂಧಪಟ್ಟಂತ ಪದಾಧಿಕಾರಿಗಳು ದಯಮಾಡಿ ಬಂದು ಆಶೀರ್ವಾದಬೇಕು. ಬಂದು ಆಶೀರ್ವಾದಬೇಕು. Yeah.
ಇಂದು ದಂತಶಕ್ತಿ ದಂತ ಆರೋಗ್ಯ ಶಿಬಿರದ ಈ ಸಾರ್ಥಕ ಕ್ಷಣದಲ್ಲಿ ನಮ್ಮ ಸಂಸ್ಕೃತಿಯ ಅಧ್ಯಕ್ಷರಾಗಿ ನಿಮ್ಮೆದುರು ಮಾತನಾಡುವುದೇ ನನಗೆ ದೊಡ್ಡ ಗೌರವ. ಮೊದಲಿಗೆ ನಮ್ಮ ಮಾನ್ಯ ಮುಖ್ಯ ಅತಿಥಿ ಮಿಸಸ್ ಬೈರೇಗೌಡರು, ಮೀನಾಕ್ಷಿ ಬೈರೇಗೌಡರು, ತುಂಬ ಥ್ಯಾಂಕ್ಸ್. ಇವತ್ತು ನಿಮ್ಮ ಒಂದು ಬಂದಿರೋ ತುಂಬ ಸಂತೋಷ ಆಗುತ್ತೆ. ಅವರಿಗೆ ರೋಟರಿ ಬೆಂಗಳೂರು ಪ್ರತಿನಿಧಿಗಳು ಮತ್ತು ಇಂದಿನ ಶಿಬಿರವನ್ನು ನಿಭಾಯಿಸುವ ದಂತ ತಜ್ಞರ ತಂಡ, ನಮ್ಮ ಡಾಕ್ಟರ್ಗಳಾಗಿ ಡಾಕ್ಟರ್ ಅಲ್ಪನಾ, ಡಾಕ್ಟರ್ ಪ್ರೀತಿ ಶಾಸ್ತ್ರಿ, ಟೋನಿ, ದಯಾನಂದ್. ಮಕ್ಕಳೇ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಿಮ್ಮ ಶಾಲೆಗೆ ಸುಮಾರು ಜನ ಅತಿಥಿಗಳು ಬಂದಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ ಅಂತ ಗೊತ್ತಿದೆಯಾ ನಿಮಗೆ? ಯಾರೆಲ್ಲ ಬಂದಿದ್ದಾರೆ ಹೇಳ್ಬಿಡಿ ನನಗೆ. ಡಾಕ್ಟರ್ಸ್ ಏನಕ್ಕೆ ಬಂದಿರೋದು ಶಾಲೆಗೆ ಇವತ್ತು? ಏನು ಹಲ್ಕಿಲಕ್ಕ ಹಲ್ಕಿತ್ ಬಿಡ್ತಲ್ಲ ಇವತ್ತು ನಿಮ್ದು? ಮತ್ತೆ ಅಲ್ಲೂ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಏನ್ ಹೇಳ್ತಾರೆ ನಿಮ್ಗೆ? ಯಾರಾದ್ರೂ ಒಬ್ರು ನಿಂತ್ಕೊಂಡು ಹೇಳ್ಬೇಕು. ಯಾರಾದ್ರೂ ಒಬ್ರು. ಓಕೆ, ಯಾರು ರೆಡಿ ಆಗಿದ್ದಾರೆ ಹೇಳು. ಅಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಬ್ರಷ್ ಮಾಡ್ಬೇಕು ಅಂತ. ಕರೆಕ್ಟ್ ಆಗಿ ಹೇಗೆ ಬ್ರಷ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಇವತ್ತು? ನೋ ನೋ ಹೇಳೋದನ್ನ ಡಾಕ್ಟರ್ ಪಾಠ ಮಾಡಿಸ್ಕೋಬೇಕು. ಓಕೆ, ಸೊ ಇವತ್ತು ನಿಮಗೆಲ್ಲರಿಗೂ ರೋಟರಿ ವತಿಯಿಂದ ಸುಮಾರು ಜನ ಇವತ್ತು ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಜನ ಡಾಕ್ಟರ್ಸ್ ಬಂದಿದ್ದಾರೆ ಬೇರೆ ಬೇರೆ ಭಾಗದಿಂದ, ಬೆಂಗಳೂರಿಂದ. ಮೊದಲನೇದಾಗಿ ನಾನು ಅವರಿಗೆ ವಂದನೆಗಳನ್ನ ಹೇಳಬೇಕು ಅಂತ ನನಗೆ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಅವರು ಇಡೀ ವಾರ ಅವರ ಕ್ಲಿನಿಕಲ್ಲೋ ಅಥವಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಯಾವುದೋ ಒಂದು ಶನಿವಾರ ಭಾನುವಾರ ಫ್ಯಾಮಿಲಿಗೆ ಮತ್ತೆ ಅವರಿಗೆ ಪರ್ಸನಲ್ ಟೈಮ್ ಸಿಗೋವಾಗ ಈ ರೀತಿ ನಮ್ಮ ಭಾಗದಲ್ಲಿ ನರಸೀಪುರ ಶಾಲೆಗೆ ಅವ್ರು ಬಂದು ಅವರ ಒಂದು ಟೈಮ್ ವಾಲಂಟಿಯರ್ ಮಾಡಿ ನಮ್ಮ ಮಕ್ಕಳಿಗೆ ಡೆಂಟಲ್ ಹೈಜೀನ್ ಅಂದ್ರೆ ಹಲ್ಲಿನ ಮತ್ತೆ ಬಾಯಿ ಅದರ ಹೆಂಗೆ ಅದನ್ನ ಕಾಪಾಡ್ಕೋಬೇಕು, ಹಲ್ಲನ್ನ ಹೆಂಗೆ ಕಾಪಾಡ್ಕೋಬೇಕು, ಯಾವ ರೀತಿ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳ್ಕೊಡೋದಕ್ಕೆ ಮತ್ತೆ ಚೆಕ್ ಮಾಡೋದಕ್ಕೆ ಇವತ್ತು ಸುಮಾರು ಜನ ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ನಿಜವಾಗ್ಲೂ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಟೈಮ್ ಸಿಗೋದೇ ಇಷ್ಟು, ಬಟ್ ಅದರಲ್ಲಿ ಎಲ್ಲೋ ಒಂದು ಕಡೆ ನಾವು ನಮ್ಮ ಕೈಯಿಂದ ಒಳ್ಳೆ ಕೆಲಸ ಮಾಡಬೇಕು, ಎಲ್ಲೋ ಒಂದು ಕಡೆ ನಮ್ಮ ಸರ್ವಿಸ್ಸು ಮಾಡಬೇಕು ಅಂತ ಅವರು ಬಂದಿದ್ದಾರೆ. ಸೊ ಅವರಿಗೆಲ್ಲರಿಗೂ ಇಲ್ಲಿ ನಾನು ವೆಲ್ಕಮ್ ಮಾಡ್ತಾ ಈ ಕಾರ್ಯಕ್ರಮದ ಬಿಂದು ಅಂತ ಹೇಳ್ಬೋದು ರೋಟರಿ ಕ್ಲಬ್ಬಿನ ನಮ್ಮ ಜೂನಿಯರ್ ಕೋಣೆ ಸರ್ ಅಂತ ಹೇಳ್ಬೋದು. ಡಾಕ್ಟರ್ ಕೋಣೆ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಆರ್ಗನೈಸ್ ಮಾಡೋದಕ್ಕೆ. ನಿಮ್ಮ ಫ್ಯಾಮಿಲಿ ನನಗೆ ಅರ್ಥ ಆಗುತ್ತೆ, ಯಾಕಂದ್ರೆ ನಿಮ್ಮ ತಂದೆಯವರು ಈ ತರ ಸುಮಾರು ಕ್ಯಾಂಪ್ಸ್ ಮಾಡಿದ್ದಾರೆ. ನೀವು ವರ್ಷಕ್ಕೆ ಒಂದು ಮಾಡ್ತಾ ಇದ್ದೀರಾ, ಬಟ್ ಅವ್ರು ವರ್ಷಕ್ಕೆ 4-5 ಮಾಡ್ತಾ ಇದ್ರು. ಸೊ ನಿಮ್ಮನ್ನ ಕ್ಯಾಚಪ್ ಮಾಡಬೇಕು, ಮನೆಯಲ್ಲೇ ನಿಮಗೆ ಕಾಂಪಿಟೇಷನ್ ಇದೆ. ಸೊ ಬಟ್ ಆ ಒಂದು ಏನ್ ಹೇಳಿದ್ರು ಸರ್ವಿಸ್ ಮೈಂಡೆಡ್ ಅಂತ ಏನ್ ಹೇಳ್ತೀರೋ ಅದು ನೀವು ಟೀಚರ್ ಕೋಣೆ ಅವ್ರ ಕಡೆಯಿಂದ ತಗೊಂಡಿದ್ದೀರಾ ಅಂತ ನನ್ನ ಒಂದು ಭಾವನೆ. ಸೊ ನಾವು ಕೋಣೆ ಸರ್ ಜೊತೆಗೆ ಸುಮಾರು ಕ್ಯಾಂಪ್ಸ್ ಮಾಡಿದ್ದೀವಿ. ಸೊ ಅದೇ ಹೇಳ್ತಾ ಇದ್ದೆ, ಈಗ ರೋಟರಿ ಕ್ಲಬ್ ಅವರು ಜನರಲಿ ಐ ಥಿಂಕ್ ಕೋವಿಡ್ಗೆ ಮುಂಚೆ ನನಗೆ ನೆನಪಿದೆ, ಒಂದು ವರ್ಷದಲ್ಲಿ 4-5 ಕ್ಯಾಂಪ್ಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಮೇ ಬಿ ಇನ್ ಇಯರ್ 1 or 2 ಕ್ಯಾಂಪ್ಸ್ ಅಷ್ಟೇ ಮಾಡ್ತಾ ಇರೋದು. ಸೊ ದಯವಿಟ್ಟು ಇದನ್ನ ಇನ್ಕ್ರೀಸ್ ಮಾಡಿ, ಯಾಕೆಂದ್ರೆ ನೀಡ್ ಇಸ್ ಡೆಫಿನೆಟ್ಲಿ ಇದೆ. ಎಷ್ಟೋ ಒಂದು ಕಡೆ ಮಕ್ಕಳಾಗಲಿ, ಗೌರ್ಮೆಂಟ್ ಶಾಲೆ ಮಕ್ಕಳಾಗಲಿ, ಆರ್ ಈವನ್ ಏರಿಯಾಸ್ ತುಂಬ ಬೇಕಿರುವಂಥ ಆ್ಯಂಡ್ ಹೆಲ್ತ್ಗೆ ಆಲ್ವೇಸ್ ದರ್ ಇಸ್ ಅ ನೀಡ್. ಸೊ ಖಂಡಿತ ನೀವು ಮತ್ತು ನಿಮ್ಮ ತಂಡದವರು ಸೇರಿ ಈ ಥರ ಪ್ರತಿ ವಾರ ಕ್ಯಾಂಪ್ ಹಮ್ಮಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಭಾವನೆ. ಅದರ ಜೊತೆಗೆ ಇವತ್ತು ನರಸೀಪುರ ಶಾಲೆ ಟೀಚರ್ಸ್ ಮತ್ತು ಎಲ್ರಿಗೂ ತುಂಬ ನೀವೆಲ್ಲ ಸೇರಿ ಇದಕ್ಕೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೂ ವಂದನೆಗಳನ್ನ ಹೇಳಿ, ಮತ್ತು ನಮ್ಮ ಟೀಮ್ KBC ನರಸೀಪುರದಿಂದ ಸುಮಾರು ಜನ ಬಂದಿದ್ದಾರೆ, ಮತ್ತು ವಿದ್ಯಾರಣ್ಯಪುರದಿಂದ ನಮ್ಮ ಟೀಮ್ ಅವರು ಮಧು ಮತ್ತು ಅವರ ತಂಡದವರು ಎಲ್ಲರೂ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಪ್ರೋಗ್ರಾಮ್ ಚೆನ್ನಾಗಾಗಲಿ,
ಪ್ರತಿಯೊಬ್ಬರಿಗೂ ಚೆಕ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ದಯವಿಟ್ಟು ಒನ್ ಟೈಮ್ ಚೆಕ್ಕಲ್ಲಿ ಆಗೋದಿಲ್ಲ. ಸೊ ಪ್ರಾಬ್ಲಮ್ಸ್ ಇರೋದನ್ನ ದಯವಿಟ್ಟು ಅದನ್ನು ಕಂಪ್ಲೀಷನ್ಗೆ ತೊಗೊಂಡು ಹೋಗೋದನ್ನು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಈ ಒಂದು ಕ್ಯಾಂಪ್ನ ಆಯೋಜನೆ ಮಾಡಿದ್ದಕ್ಕೆ ಎಲ್ಲರೂ ಸುಮಾರು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಅವರಿಗೆಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಸರ್ಕಾರಿ ಹಿರಿಯ ಮತ್ತು ಪ್ರೌಢಶಾಲಾ ಶಿಕ್ಷಕ ಮಕ್ಕಳು ಮತ್ತು ಶಿಕ್ಷಕರೆಲ್ಲರೂ ಸೇರಿ ಈ ದಿನ 22/12/2025 ರೋಟ್ರಿ ಅವರ ಸಂಸ್ಥೆ ವತಿಯಿಂದ ನಮ್ಮ ಶಾಲೆಯಲ್ಲಿ ಈ ದಂತ ಚಿಕಿತ್ಸೆಯ ಬಗ್ಗೆ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದು ಬೇಕಾಗಿರ್ತಕ್ಕಂಥ ಎಲ್ಲ ಸೂಕ್ತ ಸಲಕರಣೆಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ, STMC ಅಧ್ಯಕ್ಷರಿಗೆ, ಸದಸ್ಯರಿಗೆ ಎಲ್ಲ ರೀತಿಯ ನೆರವನ್ನು ನೀಡಿದ್ದಾರೆ. ಮಕ್ಕಳ ಕಲಿಕೆ ಎಷ್ಟು ಮುಖ್ಯನೋ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ. ಈ ಆರೋಗ್ಯದ ಕಡೆ ಗಮನ ಕೊಡಬೇಕು. ಹಲ್ಲುಗಳ ಸ್ವಚ್ಛತೆ, ಬಾಯಿ ಸ್ವಚ್ಛತೆ ಹೇಗೆ ಮಾಡ್ಕೋಬೇಕು, ಮುಂದಿನ ಸ್ಥಿತಿ ಹೇಗೆ, ಇವತ್ತಿನ ಪರಿಸರದಲ್ಲಿ ಆರೋಗ್ಯ ಹೆಲ್ತ್ ಈಸ್ ವೆಲ್ತ್ ಅಂತೀವಿ, ಅದ್ರ ಕಡೆ ಯಾವ ರೀತಿ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ಪ್ರೊಜೆಕ್ಟರ್ ಮೂಲಕ ಮೊದಲು ತೋರಿಸಿ ನಂತರ ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ಚಿಕಿತ್ಸೆಗಳನ್ನು, ಸಲಹೆಗಳನ್ನು ಯಾವುದೇ ರೀತಿಯ ವೆಚ್ಚ ಇಲ್ಲದೆ ಉಚಿತವಾಗಿ ಕೊಡ್ತಿದ್ದಾರೆ. ಇವರ ಶ್ರಮಕ್ಕೆ ನಮ್ಮ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, STMC ಪೋಷಕರಿಂದ, ಹಳೆ ವಿದ್ಯಾರ್ಥಿ ಸಂಘ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಮಯದಲ್ಲಿ ತಿಳಿಸ್ತೀನಿ ಸರ್. ಈ ಶಿಬಿರವನ್ನು ಆಯೋಜನೆ ಮಾಡಿದಂತಹ ಎಲ್ಲ ರೋಟರಿ ನಮ್ಮ ಸಂಸ್ಕೃತಿ ಆಯೋಜಕರಿಗೂ ಮತ್ತು ಇದಕ್ಕೆ ಸಹಕಾರವನ್ನು ನೀಡಿದಂತಹ ಮಧು ಹನುಮಂತಪ್ಪ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯಲ್ಲಿ ಸುಮಾರು 550 ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ದಿನ ದಂತ ಡೆಂಟಲ್ ಹೈಜೀನ್ ಬಗ್ಗೆ ಅವರು ಕೆಲವೊಂದು ವಿಡಿಯೋಸ್ಗಳನ್ನ ತೋರಿಸಿ ಅವರಿಗೆ ಮಾಹಿತಿಯನ್ನು ನೀಡಿ ನಂತರ ಅವ್ರಿಗೆ ದಂತ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ನೀಡಲು ಈ ದಿನ ನಮ್ಮ ಶಾಲೆಗೆ ಬಂದಿದ್ದಾರೆ. ನಮ್ಮ ರೋಟರಿ ವತಿಯಿಂದ ಈ ರೀತಿ ತುಂಬ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ನಾವು ಈ ದಂತ ಚಿಕಿತ್ಸೆಗಳನ್ನು, ದಂತ ಶಿಬಿರಗಳನ್ನು ಮಾಡಿ ಅವರನ್ನು ಒಂದು ಚೆನ್ನಾಗಿ ಅವ್ರಿಗೊಂದು ಓರಲ್ ಹೈಜೀನ್ ಬಗ್ಗೆ ಮತ್ತು ಡೆಂಟಲ್ ಹೈಜೀನ್ ಬಗ್ಗೆ ಎಜುಕೇಷನ್ ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದು ಭಾಳ ಮುಖ್ಯ. ಯಾಕಂದರೆ ತುಂಬ ಮಕ್ಕಳಲ್ಲಿ ಈಗ ರ್ಯಾಂಪೆಂಟ್ ಏರಿಸ್ ಅಂತ ತುಂಬ ಕ್ಯಾವಿಟೀಸು ಜಾಸ್ತಿ ಆಗ್ತಾ ಇದೆ. ಚೇಂಜಿಂಗ್ ಡಯಟ್ ಒಳಗೂ ತುಂಬ ಕ್ಯಾವಿಟೀಸ್ ನೋಡ್ತಾ ಇದ್ದೀವಿ. ಹಾಗಾಗಿ ಈಗ ಚಿಕ್ಕಂದಿನಲ್ಲೇ ಮಕ್ಕಳಿಗೆ ಒಂದು ಹಲ್ಲಿನ ಬಗ್ಗೆ, ಹಲ್ಲಿನ ಪ್ರಾಮುಖ್ಯತೆ ಬಗ್ಗೆ ಗೊತ್ತಾದರೆ ಅಲ್ಲಿಂದು ಬೇಕಾದಷ್ಟು ಫಂಕ್ಷನ್ಸ್ ಇದೆ. ಸರ್ ಪ್ಲೀಸ್ ಸೇರ್ಕೊಳ್ಳಿ ಸರ್. ಈಗಲೂ ಇಲ್ಲ ಮೇಡಮ್, ಬನ್ನಿ ಮೇಡಮ್. ಹಾಗಲ್ಲ ಮೇಡಮ್, ಇಡೀ ನಮ್ಮ ಕ್ಷೇತ್ರಕ್ಕೆ ಮಾತೃ ಸಮಾನ ನೀವು. ಹಾಗಾಗಿ ವಯಸ್ಸು ಚಿಕ್ಕಿರ್ಬೋದು, ಆದರೆ ನಿಮ್ಮನ್ನು ನಾವು ಮಾತೃ ಸಮಾನದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಮಾತೃ ಸ್ವರೂಪಿಯಾಗಿ ನೀವು ಕೊಡಿ ಅಂತ ಕೇಳ್ಕೊಳ್ತೀವಿ ಮೇಡಮ್. ಮಕ್ಕಳಿಗೆ ಶುಭವನ್ನು ಹಾರೈಸ್ತಾ ಹಳ್ಳು ಎಲ್ಲರೂ ಗಟ್ಟಿಯಾಗಿ ಇಟ್ಕೋಬೇಕು. ಯಾಕೆ ಹೇಳಿ, ಮನೇಲಿ ಅಜ್ಜಿ ತಾತಂದು ಅಲ್ಲಿಲ್ವಲ್ಲ, ಚೆನ್ನಾಗಿ ಕಾಣ್ತಾರ. ಹಾಗೂ ಒಂದು ತಮಗೆ ಮೇಡಮ್ ಅಂತಂದು ಸಸಿ ಅಂದರೆ ಭಾಳ ಇಷ್ಟ. ಮೇಡಮ್ ಗಿಡಗಳ ಪ್ರೇಮಿ ಮೇಡಮ್, ಹಾಗಾಗಿ ಆ ಸಸಿಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ಹಾಗೆ ಮುತ್ತೈದವರ ಅಮೃತ ಹೆಸರಿನಿಂದ ಬಸವರಾಜ ಕೋಣೆಯವರೆಗೂ ಹೌದು 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 ಶುಭವನ್ನು ಸೂಚಿಸುವ ಸಲುವಾಗಿ ಸಸಿಯನ್ನು ಕೊಟ್ಟಿದ್ದಾರೆ. ನರ್ಮದಾ ಮೇಡಮ್ಗ ಶಾಲೆಯ ಉಪಯೋಗದಾರಿಗಳಂಥ ಲಕ್ಷ್ಮೀ ಮೇಡಮ್ ಹಾಗೂ
ಮತ್ತು ಪ್ರಿನ್ಸಿಪಲ್ ಆಗಿರ್ತಂಥ ಮಂಗಳಗೌಡ ಶಿಲೆಯ ತೆಪ್ಪವನೇರಿ ಜಲವ ದಾಟುವೆನೆಂಬ ಬಲಮೂಢತನವ ತೊಲಗಿಸಿ ನೀಯನ್ನ ಸಲುವೋ ಗುರುವೇ ಕೃಪೆಯಾಗು. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳು. ಇಂದಿನ ಈ ಕಾರ್ಯಕ್ರಮ ವಿದ್ಯಾರಣ್ಯಪುರ ನರಸೀಪುರ ಪ್ರದೇಶದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ನಲ್ಲಿ ನಡೆಯುತ್ತಿರೋದು ಭಾಳ ಸಂತೋಷ ಸಂಗತಿಯಾಗಿದೆ. ವೈದ್ಯೋ ನಾರಾಯಣ ಹರಿ ಅಂಥೇಳಿ ಆರೋಗ್ಯವೇ ಭಾಗ್ಯ ಎಂಬುವಂಥ ಉಕ್ತಿಯನ್ನು ಈ ರೋಟರಿ ನಮ್ಮ ಸಂಸ್ಕೃತಿ ಬೆಂಗಳೂರಿವರು ಈ ದಿನ ಭಾಳ ಮಹತ್ವದ ಹೆಜ್ಜೆಯನ್ನಿಟ್ಟು ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಆರೋಗ್ಯದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಇದು ನಮ್ಮ ಶಾಲೆ, ಇದು ನಮ್ಮ ಮೊಮ್ಮಗಳು ಈ ಶಾಲೆಯಲ್ಲಿ ಸುಮಾರು ವರ್ಷಗಳ ಹಿಂದೆ ವಿದ್ಯಾರ್ಥಿ ಆಗಿದ್ದರು. ಇವತ್ತು ಅವರ ಶಿಕ್ಷಕರು ಭಾಳ ಉತ್ಸುಕತೆಯಿಂದ ನಮ್ಮನ್ನೆಲ್ಲ ಮಾತಾಡಿಸಿದ್ದಾರೆ. ಆ ನೆನಪನ್ನು ಇನ್ನೂ ಅವರು ಇಟ್ಕೊಂಡು ಗೌರವವನ್ನು ಸಲ್ಲಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಈ ಆರೋಗ್ಯ ಭಾಗ್ಯ ಮಾನವನ ಜೀವನದ ಉದ್ದಕ್ಕೂ ಸಹಿತ ಪರಿಶುದ್ಧವಾದಂಥ ಆರೋಗ್ಯವನ್ನು ಇಟ್ಕೊಂಡಾಗ ಮಾತ್ರ ನಾವು ಸಮಾಜದಲ್ಲಿ ಪರಿಶುದ್ಧರಾಗಿ, ಹಿತಚಿಂತಕರಾಗಿ, ಯುವಕರಾಗಿ ನಾವು ಬಾಳಬಹುದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಇಲ್ಲಿ ಆಧಾರದಿಂದ ಕರೆಸಿ ಸತ್ಕಾರ ಮಾಡಿ ನಮಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಶಾಲೆಯ ಎಲ್ಲ ಸಿಬ್ಬಂದಿಯವರಿಗೂ, ಆಮೇಲೆ ನಮ್ಮ ರೋಟರಿ ನಮ್ಮ ಸಂಸ್ಥೆಯವರಿಗೂ ಸಹಿತ, ಆಮೇಲೆ ಟೀಮ್ KBG ಅವರಿಗೆ ಅತಿ ಮುಖ್ಯವಾಗಿ ಮಧು ಅವರು ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ. ಹೀಗಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೇ ರೀತಿಯಾಗಿ ಸರ್ಕಾರಿ ಶಾಲೆಗಳನ್ನೇ ನಾವು ಮುಂದಿಟ್ಟುಕೊಂಡು ಈಗ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದರೆ ಎಲ್ಲ ಮಕ್ಕಳಿಗೂ ಸಹಿತ ಇದು ಅನುಕೂಲ ಆಗ್ತದೆ, ಶಿಕ್ಷಕರಿಗೆ ಅನುಕೂಲ ಆಗ್ತದೆ. ಇನ್ನುಳಿದಂಥ ಬೇರೆ ಪ್ರದೇಶಗಳಲ್ಲಿ ಮಾಡೋದಕ್ಕಿಂತ ಸರ್ಕಾರಿ ಶಾಲೆಗಳಲ್ಲೇ ಹೆಚ್ಚಾಗಿ ಈ ಸಂಸ್ಥೆ ನಡೆಸ್ಕೊಂಡು ಮಾಡಲಿ, ಆರೋಗ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನಿಟ್ಟು ಅವ್ರು ಕೆಲಸ ಮಾಡಲಿ. ಆಮೇಲೆ ಅವರ ಆರೋಗ್ಯನೂ ಸಹಿತ ಭಾಳಷ್ಟು ಉತ್ತಮವಾಗಿದ್ದರೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತ ಹೇಳ್ತಾ ಸರ್ವರಿಗೂ ನನ್ನ ನಮಸ್ಕಾರಗಳಂತೆ ನನ್ನ ಎರಡು ಮಾತುಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವೀರೇಶ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GHPS ನರಸೀಪುರ. ನಮ್ಮ ಶಾಲೆಯಲ್ಲಿ ಇವತ್ತು ರೋಟರಿ ಕಡೆಯಿಂದ ಮತ್ತು ನಮ್ಮ ಸಂಸ್ಕೃತಿ ಕಡೆಯಿಂದ ನಮಗೆ ಉಚಿತವಾಗಿ ಹಲ್ಲಿನ ಚಿಕಿತ್ಸೆ ಮಾಡುತ್ತಿದ್ದಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಯಾರು ಕೂಡ ಈ ಥರ ಬಂದು ಹಲ್ಲಿನ ಚಿಕಿತ್ಸೆ ಮಾಡಿಲ್ಲ. ಎಲ್ಲ ವಿದ್ಯಾರ್ಥಿಗಳ ಪರವಿಂದ ಧನ್ಯವಾದಗಳು. ಈ ಶಾಲೆ ಅಂದರೆ ಗೌರ್ಮೆಂಟ್ ಶಾಲೆ ಅಂತಂದರೆ ಎಲ್ಲರೂ ಏನೋ ಗೌರ್ಮೆಂಟ್ ಸ್ಕೂಲು ಯಾಕೆ ಹೋಗ್ಬೇಕು, ನಾವೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗಬೇಕು ಅಂತಾರೆ. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಮಕ್ಕಳು ಒಳ್ಳೆ ಎಜುಕೇಷನ್ ಇರುತ್ತೆ, ಮಕ್ಕಳಿಗೆ ಒಳ್ಳೆ ಸ್ಫೂರ್ತಿ ಕೊಡ್ತಾರೆ. ಅದರಿಂದ ಎಲ್ಲರೂ ದಯವಿಟ್ಟು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರೆ ಭಾಳ ಒಳ್ಳೆಯದು. ಎಲ್ಲರ ಹತ್ರನೂ ದುಡ್ಡಿರಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗೋಕ್ಕೆ ಅಂತ. ಅವರೆಲ್ಲರೂ ಹೋಗಿ ಅಲ್ಲಿ ಆ ಮಕ್ಕಳನ್ನ ಸೇರಿಸಿ ಸುಮ್ಮನೆ ಒದಲಾಡೋದಕ್ಕಿಂತ ಇಂಥ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಮಕ್ಕಳನ್ನ ಚೆನ್ನಾಗಿ ತರಬೇತಿ ಕೊಡ್ತಾರೆ. ಅದರಿಂದ ಎಲ್ಲರೂ ಮಕ್ಕಳನ್ನ ಇಲ್ಲಿ ಸೇರಿಸಿ ಇವತ್ತಿನ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರೋಂತಹ ಮೃತ್ಯುಂಜಯ ಕೋಣೆಗೆ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೇನೆ. ಅವನು ರೋಟ್ರಿಯವ್ರನ್ನೆಲ್ಲ ಸೇರಿಸ್ಕೊಂಡು ಈ ಥರ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಮಗ ಎಷ್ಟು ಚೆನ್ನಾಗಿ ಮುಂದೆ ಬಂದು ಇವೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೆಮ್ಮೆ ಅನ್ನಿಸುತ್ತೆ. ಇನ್ನು ಮುಂದೆ ಇದೇ ಥರ ಎಲ್ಲ ಕಡೆಯೂ ಅವನು ರೋಟ್ರಿಯವ್ರನ್ನ ಕರ್ಕೊಂಡೋಗಿ ಮಕ್ಕಳಿಗೆ ಒಳ್ಳೆ ತಪಾಸಣೆ ಮಾಡಿಸ್ಲಿ ಅಂತ ನಾನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಿಜವಾಗಲೂ ಕೂಡ ಈ ಗೌರ್ಮೆಂಟು ಶಾಲೆಯಲ್ಲಿ ರೋಟರಿ ಸಂಸ್ಥೆನವರು ದಂತ ಚಿಕಿತ್ಸೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಮಕ್ಕಳಿಗೋಸ್ಕರ ಏರ್ಪಡಿಸಿದ್ದಾರೆ. ನಿಜವಾಗ್ಲೂ ಇದು ತುಂಬ ಸಂತೋಷದ ಸಂಗತಿ. ಈ ಥರ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಆ್ಯಕ್ಚುಲಾಗಿ ಡೆಂಟಲ್ದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಬೇರೆದಕ್ಕೆಲ್ಲ ಮಾಡ್ತಾಯಿದ್ರು, ಡೆಂಟಲ್ ಇದು ಫಸ್ಟ್ ಟೈಮ್ ಅನಿಸುತ್ತೆ. ಇದನ್ನು ಮುತುವರ್ಜಿ ವಹಿಸಿ ಡಾಕ್ಟರ್ ಮೃತ್ಯುಂಜಯ ಕೋಣೆಯವರು ರೋಟರಿ ಕಡೆಯಿಂದ ತುಂಬ ಮುತುವರ್ಜಿ ವಹಿಸಿ ಮಾಡಿದ್ದಾರೆ.
ಇಂಥ ಕಾರ್ಯಕ್ರಮ ಗೌರ್ಮೆಂಟ್ ಎಲ್ಲ ಸ್ಕೂಲ್ಗಳಲ್ಲೂ ಬರಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ ಮತ್ತು ಆಸೆ ಕೂಡ ಇದೆ. ಆ ರೀತಿಯಾಗಿ ಯಾಕೆಂದರೆ ಇಲ್ಲಿ ಬರ್ತಕ್ಕಂಥ ಮಕ್ಕಳುಗಳು ಎಜುಕೇಷನ್ ಬಗ್ಗೆ ಇರ್ತಾರೆ ಹೊರತು ಆರೋಗ್ಯದ ಬಗ್ಗೆ ಯಾರೂ ನೋಡ್ಕೊಂಡಿರಲ್ಲ. ಈ ಥರ ನಮ್ಮ ಸಂಘ ಸಂಸ್ಥೆಗಳು ಮುಂದೆ ಬಂದು ಈ ಥರ ಒಂದು ಸಪೋರ್ಟ್ ಮಾಡಿದ್ರೆ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ. ಅವರ ಮುಂದಿನ ಬೆಳವಣಿಗೆಗೆ, ಅವರ ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ಬಹಳ ಸಹಕಾರ ಆಗುತ್ತೆ ಅಂತ. ಅದೇ ರೀತಿ ನಾವು ವೀರಶೈವ ಸಮಿತಿಯಿಂದ ಮಾತಾಡ್ತಾ ಇದ್ದೀವಿ. ವೀರಶೈವ ಸಮಿತಿಯಲ್ಲೂ ಕೂಡ ಈ ಥರದ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರಾದವರನ್ನು ಸಹ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಥರ ಏನು ಡೆಂಟಲ್ ಕ್ಲಿನಿಕ್ ಇರ್ಬೋದು ಅಥವಾ ಬೇರೆ ಏನು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳಿದೆ, ಅದಕ್ಕೆ ನಮ್ಮ ಸಂಸ್ಥೆಯಿಂದನೂ ಕೂಡ, ನಮ್ಮ ವೀರಶೈವ ಸೇವಾ ಸಮಿತಿ ವಿದ್ಯಾರಣ್ಯಪುರದಿಂದನೂ ಕೂಡ ಮುಂದಿನ ದಿನಗಳಲ್ಲಿ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿದೆ ಅದನ್ನು ಹುಡುಕಿ ಮಾಡುವಂಥ ಕೆಲಸನ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂಥ ಮೀನಾಕ್ಷಿ ಮೇಡಮ್ ಅವರು, ಮೀನಾಕ್ಷಿ ಕೃಷ್ಣ ಬೈರೇಗೌಡ ಅವರು, ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ರೀತಿ ಎನ್ಕರೇಜು ಯಾರೇ ಆಗಲಿ ಎನ್ಕರೇಜ್ ಕೊಟ್ಟಾಗ ಮಕ್ಕಳಿಗೆ ಆಗಲಿ ಮತ್ತು ಯಾರು ಇದಕ್ಕೆ ಹೊಣೆ ಹೊತ್ಕೊಂಡು ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಒಂದು ಸಂತೋಷ ಆಗುತ್ತೆ. ಈ ದಿನ ಕಾರ್ಯಕ್ರಮ ಅಂತೂ ಭಾಳ ಚೆನ್ನಾಗಾಗಿದೆ. ಅದಕ್ಕೆ ಯಾರ್ಯಾರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಸ್ಕೂಲಿನ ಮುಖ್ಯ ಉಪಾಧ್ಯಾಯರು ಹಾಗೂ ಸಹ ಉಪಾಧ್ಯಾಯರುಗಳಲ್ಲೂ ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ಈ ಥರ ಕಾರ್ಯಕ್ರಮಗಳು ಆವಾಗವಾಗ ನಡೀತಾ ಇರಲಿ. ಮತ್ತು ಇನ್ನೊಂದು ವಿನಂತಿ ಏನಂದರೆ ಮುಖ್ಯ ಉಪಾಧ್ಯಾಯರಿಗೆ, ನಿಮ್ಮ ಸ್ಕೂಲ್ಗೆ ಅಕಸ್ಮಾತ್ ಏನು ಬೇಕಾಗಿದೆ ಅಂತ ತಮಗೆ ಗೊತ್ತಿರುತ್ತೆ, ಅದನ್ನು ಈ ಥರ ಸಂಘ ಸಂಸ್ಥೆಗಳು ಬಂದಾಗ ತಾವು ಇದನ್ನು ಶೇರ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ, ಮತ್ತು ನಡೆಸ್ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ನಮಸ್ಕಾರ.